ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ನಾವು ಒಂದು ನೋಟಿಫಿಕೇಶನ್ನ ನೋಡ್ತಾ ಇದ್ದೀವಿ. ಸೊ ನೋಟಿಫಿಕೇಶನ್ನ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಮಾಡುವಂಥ ಕ್ಲಾಸಸ್ ಆಗಲಿ ನೋಟಿಫಿಕೇಶನ್ ಆಗಲಿ ತಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಟಿಫಿಕೇಶನ್ನ. ಗೆಳೆಯರೆ, ಎಐ ಜೂನಿಯರ್ ಎಕ್ಸಿಕ್ಯೂಟಿವ್ ನೇಮಕಾತಿ 2025ರಲ್ಲಿ 976 ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಕರೆದಿದ್ದಾರೆ. ಸೊ ನೋಡೋಣ ಬನ್ನಿ ಇದರಲ್ಲಿ ಏನೇನಿದೆ, ವಯೋಮಿತಿ, ಏನು ಅರ್ಹತೆ ಬೇಕು, ಏನು ಕಲ್ತಿರಬೇಕು, ಏನು ಡೇಟ್ ಆಫ್ ಸ್ಟಾರ್ಟಿಂಗ್ ಇದೆ, ಡೇಟ್ ಆಫ್ ಕ್ಲೋಸ್ ಇದೆ ಅಪ್ಲಿಕೇಶನ್ದು. ಬನ್ನಿ ಗೆಳೆಯರೆ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಎಎಐ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಸೊ ಅದರಲ್ಲಿ ನೇಮಕಾತಿಯನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಎಎಐ 2025ರಲ್ಲಿ 976 ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಕಾತಿ ನಡೆಸುತ್ತಿದೆ. BArch ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, BTech ಬ್ಯಾಚುಲರ್ ಆಫ್ ಟೆಕ್ನಾಲಜಿ, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಹೊಂದಿರುವ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಅರ್ಜಿಯು 28/8/2025 ಅಂದರೆ ಆಗಸ್ಟ್ 28, 2025ರಂದು ಪ್ರಾರಂಭವಾಗುತ್ತದೆ ಮತ್ತು 27 ಸೆಪ್ಟೆಂಬರ್ 2025ರಂದು ಮುಕ್ತಾಯಗೊಳ್ಳುತ್ತದೆ. ಅಭ್ಯರ್ಥಿಗಳು ಎಎಐ ವೆಬ್ಸೈಟ್ aai.aero ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಹೇಳಿದ್ದಾರೆ. ಸೊ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇದೇ ಆಗಸ್ಟ್ 28ರಂದು ಸ್ಟಾರ್ಟ್ ಆಗುತ್ತೆ. ಸೊ ಮುಂದಿನ 1 ತಿಂಗಳುಗಳ ಕಾಲ ಅಂದರೆ 30 ದಿನಗಳು ಕಾಲಾವಕಾಶ ಇರುತ್ತೆ ತಾವು ಅಪ್ಲಿಕೇಶನ್ನ ಹಾಕೋಕ್ಕೆ. ಸೊ ಯಾರ್ಯಾರ್ದು BArch, BTech, BE, MCA ಆಗಿದೆ, ಯಾರ್ಯಾರು ಅರ್ಹತೆಯನ್ನು ಹೊಂದಿದ್ದೀರಾ ಅವರೆಲ್ಲ ಅಪ್ಲಿಕೇಶನ್ನ ಆನ್ಲೈನಲ್ಲಿ ಹಾಕ್ಬೋದು. ಸೊ ಎಐ ನೇಮಕಾತಿ 2025 ಅಧಿಸೂಚನೆ PDF ಡೌನ್ಲೋಡ್. ಗೆಳೆಯರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು PDF ಲಿಂಕನ್ನು ಕೊಟ್ಟಿರ್ತೀನಿ. ಆ PDF ಲಿಂಕ್ಗೆ ಹೋಗ್ಬಿಟ್ಟು ತಾವು PDFನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಅಲ್ಲಿ ಕೂಡ ಓದ್ಕೋಬೋದು ಗೆಳೆಯರೆ. ಸೊ ಎಐ ಜೂನಿಯರ್ ಎಕ್ಸಿಕ್ಯೂಟಿವ್ ನೇಮಕಾತಿ 2025 ಅಧಿಸೂಚನೆಯ PDF ಅನ್ನು 9/8/2025ರಂದು aai.aeroನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸಂಪೂರ್ಣ ಉದ್ಯೋಗ ವಿವರಗಳು, ಖಾಲಿ ಹುದ್ದೆ, ವಯಸ್ಸಿನ ಮಿತಿ, ಅರ್ಜಿ ಶುಲ್ಕ, ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಲೇಖನದಿಂದ ಪರಿಶೀಲಿಸಿ. ಅಂದರೆ PDFನಲ್ಲಿ ತಾವು ಪರಿಶೀಲನೆ ಮಾಡ್ಕೋಬಹುದು. ಓಕೆ, ನೀವು ಎಲ್ಲ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳ ಎಲ್ಲ ಇತ್ತೀಚಿನ ಸರ್ಕಾರಿ ಫಲಿತಾಂಶ ನವೀಕರಣಗಳನ್ನು ಪರಿಶೀಲಿಸ್ಬೋದು. ಏನೇನು ನವೀಕರಣ ಆಗಿದೆ, ಏನೇನು ಕ್ಯಾಟಗರಿಯಲ್ಲಾಗಲಿ, ಪೋಸ್ಟಿಂಗ್ನಲ್ಲಾಗಲಿ ಅಥವಾ ಕ್ಯಾಟಗರಿ ವೈಸ್ ಏನೇನಿದೆ, ಯಾವ್ಯಾವ ರೀತಿ ಎಲ್ಲೆಲ್ಲಿ ತಮಗೆ ನೇಮಕಾತಿ ಎಲ್ಲೆಲ್ಲಿ ಸಡಿಲಿಕೆ ಸಿಗತ್ತೆ ಅದನ್ನೆಲ್ಲ ತಾವು ಓದ್ಕೋಬಹುದು ಇತ್ತೀಚಿನ ನವೀಕರಣಗಳ ಬಗ್ಗೆ. ಓಕೆ, ಸೊ ಅದೇ ರೀತಿ ಹುದ್ದೆಯ ಹೆಸರು ಬಂದ್ಬಿಟ್ಟು ಎಎಐ ಜೂನಿಯರ್ ಎಕ್ಸಿಕ್ಯೂಟಿವ್ ಆನ್ಲೈನ್ ಫಾರ್ಮ್ 2025. ಪೋಸ್ಟ್ ದಿನಾಂಕ 9 ಆಗಸ್ಟ್ 2025ರಿಂದ ಇದು ಪೋಸ್ಟ್ ಆಗಿದೆ. ಇತ್ತೀಚಿನ ನವೀಕರಣಗಳು ಯಾವಾಗಿದೆ ಅಂದರೆ 19/8/2025ರಂದು ಇತ್ತೀಚಿನ ಅಪ್ಡೇಟೆಡ್ ಆಗಿದೆ. ಒಟ್ಟು ಖಾಲಿ ಹುದ್ದೆಗಳು ಬಂದ್ಬಿಟ್ಟು 976 ಗೆಳೆಯರೆ. ಓಕೆ, ಸಂಕ್ಷಿಪ್ತ ಮಾಹಿತಿ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಯ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಖಾಲಿ ಹುದ್ದೆಯ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರ್ಣಗೊಳಿಸಿದ ಅರ್ಹ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ನೇಮಕಾತಿ ಪ್ರಕ್ರಿಯೆ, ಅರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಎಲ್ಲ ವಿವರಗಳಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ನೋಡಿ ಅರ್ಹ ಅಭ್ಯರ್ಥಿಗಳು ಕೆಳಗಿನ ಲಿಂಕ್ನಿಂದ ಅದನ್ನು ಡೌನ್ಲೋಡ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದೇ ರೀತಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಎಎಐ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆ 2025 ಅರ್ಜಿ ಶುಲ್ಕವನ್ನು ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ₹300 ಅರ್ಜಿ ಶುಲ್ಕ ಇರುತ್ತೆ. ಎಎಐ ಅಥವಾ ಮಹಿಳಾ ಅಭ್ಯರ್ಥಿಗಳಲ್ಲಿ 1 ವರ್ಷದ ಅಪ್ರೆಂಟಿಸ್ಶಿಪ್ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ SC, ST, PWBD ಅಭ್ಯರ್ಥಿಗಳು ಅಪ್ರೆಂಟಿಸ್ಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಯಾರ್ಯಾರು ಏರ್ಪೋರ್ಟ್ ಅಥಾರಿಟಿಗಳಲ್ಲಿ ಅಪ್ರೆಂಟಿಸ್ನ ಮಾಡಿದ್ದೀರಾ ಅವರೆಲ್ಲ ಮಹಿಳಾ ಅಭ್ಯರ್ಥಿಗಳು, 1 ವರ್ಷದ ಅಪ್ರೆಂಟಿಸ್ಶಿಪ್ನ ತರಬೇತಿಯನ್ನು ಪೂರ್ಣಗೊಳಿಸಿದಂಥ ಮಹಿಳಾ ಅಭ್ಯರ್ಥಿಗಳು ಮತ್ತು SC ಆಗಲಿ ST ಆಗಲಿ ಫಿಸಿಕಲ್ ಚಾಲೆಂಜ್ಡ್ PWBD ಅಭ್ಯರ್ಥಿಗಳು ಅಪ್ರೆಂಟಿಸ್ಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಎಐ ನೇಮಕಾತಿ 2025 ಪ್ರಮುಖ ದಿನಾಂಕಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಬಂದ್ಬಿಟ್ಟು 28 ಆಗಸ್ಟ್ 2025ರಿಂದ ಆನ್ಲೈನ್ನಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 27 ಸೆಪ್ಟೆಂಬರ್ 2025 ಕೊನೆಯ ದಿನವಾಗಿರುತ್ತೆ. ಸೊ ತಾವು ದಯವಿಟ್ಟು ಕೊನೆಯ ದಿನದವರೆಗೆ ಕಾಯದೆ 1 ವಾರ ಮುಂಚಿತವಾಗಿ
ಇಲ್ಲಿ ಕೇಳಿರುವಂಥ ಅರ್ಹತೆಯನ್ನು ತಾವು ಪೂರ್ಣಗೊಳಿಸ್ತಾ ಇದ್ದರೆ ತಾವು ದಯವಿಟ್ಟು ಈ ಅರ್ಜಿಯನ್ನು ಸಲ್ಲಿಸಿ. ಓಕೆ, AAI ನೇಮಕಾತಿ 2025 ವಯಸ್ಸಿನ ಮಿತಿಯನ್ನು ಹೇಳ್ತಾ ಇದ್ದಾರೆ ಗೆಳೆಯರೆ. ಗರಿಷ್ಠ ವಯಸ್ಸಿನ ಮಿತಿ ಬಂದ್ಬಿಟ್ಟು 27 ವರ್ಷಗಳು. ಗರಿಷ್ಠ, ಮ್ಯಾಕ್ಸಿಮಮ್ ಕೇಳಿದ್ದಾರೆ 27 ವರ್ಷ. ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಇರುತ್ತೆ. ಎಸ್ಸಿಗಾಗಲಿ ಎಸ್ಟಿಗಾಗಲಿ ಆಮೇಲೆ OBCಗಾಗಲಿ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಇರುತ್ತೆ. ಅದರ್ ಜನರಲ್ ಕ್ಯಾಟಗರಿ ಅವರಿಗೆ ಯಾವುದೇ ರೀತಿಯ ವಯಸ್ಸಿನ ಸಡಿಲಿಕೆ ಇರಲ್ಲ ಗೆಳೆಯರೆ. ಓಕೆ, ಸೊ ಅರ್ಹತೆಯನ್ನು ಕೇಳ್ತಾ ಇದ್ದಾರೆ. ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಗಳು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ ಆಲ್ರೆಡಿ. ಓಕೆ, ಪಡೆದಿರಬೇಕು. ನಾವು ಲಾಸ್ಟ್ ಇಯರಲ್ಲಿ ನಾನು ಲಾಸ್ಟ್ ಸೆಮ್ಮಲ್ಲಿ ಇದ್ದೀನಿ ಅಥವಾ ಕೊನೆಯ ವರ್ಷದಲ್ಲಿ ನಾನು ಓದ್ತಾ ಇದ್ದೀನಿಲ್ಲ, ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ಪೇ ಸ್ಕೇಲ್ ಬಂದುಬಿಟ್ಟು ಜೂನಿಯರ್ ಎಕ್ಸಿಕ್ಯೂಟಿವ್ ಗ್ರೂಪ್ ಬಿ E1 ಲೆವೆಲ್ಗೆ ರೂಪಾಯಿ 40,000ದಿಂದ 3% ಹೈಕ್ ಆಗಿ 1,40,000ವರೆಗೂ ಪೇ ಸ್ಕೇಲ್ ಇರುತ್ತೆ ಗೆಳೆಯರೆ. ಓಕೆ, AI ಜೂನಿಯರ್ ಎಕ್ಸಿಕ್ಯೂಟಿವ್ ರಿಕ್ರೂಟ್ಮೆಂಟ್ 2025 ವೇಕೆನ್ಸಿ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ. ಪೋಸ್ಟ್ ನೇಮ್ ಬಂದುಬಿಟ್ಟು ಜೂನಿಯರ್ ಎಕ್ಸಿಕ್ಯೂಟಿವ್ ಆರ್ಕಿಟೆಕ್ಚರ್ನಲ್ಲಿ 11 ಪೋಸ್ಟ್ಗಳು ವೇಕೆನ್ಸಿಯಲ್ಲಿದೆ. ಅದೇ ರೀತಿ ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಸಿವಿಲ್ನಲ್ಲಿ ಬಂದುಬಿಟ್ಟು 199 ಪೋಸ್ಟ್ಗಳು ವೇಕೆನ್ಸಿಯಲ್ಲಿದೆ. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ನಲ್ಲಿ 208 ಪೋಸ್ಟ್ಗಳು ವೇಕೆನ್ಸಿಯಲ್ಲಿದೆ. ಅದೇ ರೀತಿ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಾನಿಕ್ಸ್ನಲ್ಲಿ 527 ಪೋಸ್ಟ್ಗಳು ವೇಕೆನ್ಸಿಯಲ್ಲಿದೆ ಗೆಳೆಯರೆ. ಓಕೆ, ಜೂನಿಯರ್ ಎಕ್ಸಿಕ್ಯೂಟಿವ್ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಬಂದುಬಿಟ್ಟು 31 ಪೋಸ್ಟ್ಗಳು ವೇಕೆನ್ಸಿ ಇದೆ. ಒಟ್ಟು ಪೋಸ್ಟ್ಗಳ ಸಂಖ್ಯೆ ತಮಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ರೀಡ್ ದ ಫುಲ್ ನೋಟಿಫಿಕೇಶನ್ ಬಿಫೋರ್ ಅಪ್ಲೈ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ PDF ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ PDF ಲಿಂಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ತಾವಲ್ಲಿ ಏನಿದೆ ಅರ್ಹತೆಯನ್ನು ಏನು ಕೇಳಿದ್ದಾರೆ ತಾವು ಎಲ್ಲ ಅರ್ಹತೆಗಳನ್ನು ಪೂರ್ಣಗೊಳಿಸ್ತಾ ಇದ್ದರೆ ತಾವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಗೆಳೆಯರೆ. ಓಕೆ, ಯಾರ್ಯಾರು ಅಪ್ಲಿಕೇಶನ್ನ ಹಾಕ್ತಾ ಇದ್ದೀರಾ ಕರೆಕ್ಟಾಗಿ ಓದಿ ನೀಟಾಗಿ ಅಪ್ಲಿಕೇಶನ್ನ ಹಾಕಿ. ಅಪ್ಲಿಕೇಶನ್ ಹಾಕೋ ಎಲ್ಲ ನನ್ನ ಗೆಳೆಯರಿಗೆ ಆಲ್ ದಿ ಬೆಸ್ಟ್ ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.